ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು GDR ಲಾ ಲರ್ನಿಂಗ್ ಅಡ್ಡ. ಸೊ ಇವಾಗ ಸದ್ಯದ ಅಪ್ಡೇಟ್ ಏನಂದರೆ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ. ಸುಪ್ರೀಂ ಕೋರ್ಟ್ ಏನು ಮಾಡಿದೆ ಅಂತಂದರೆ ಇಂಡಿಯನ್ ಆರ್ಮಿಯಲ್ಲಿ JAG ಅಂತ ಹೇಳಿ ಒಂದು ಪೋಸ್ಟನ್ನ ಸೆಲೆಕ್ಟ್ ಮಾಡ್ತಾ ಇದ್ರು, ಜಡ್ಜ್ ಅಡ್ವೊಕೇಟ್ ಜನರಲ್ ಅಂತ ಹೇಳಿ. ಸೊ ಈ ಒಂದು ಪೋಸ್ಟ್ನ ಸೆಲೆಕ್ಟ್ ಮಾಡಬೇಕಾದ್ರೆ ಹೆಣ್ಮಕ್ಳಿಗೆ ಇಷ್ಟೇ ಸೀಟು ಮತ್ತು ಬಾಕಿದವರೆಲ್ಲ ಗಂಡು ಮಕ್ಕಳು ಇರಬೇಕು ಅಂತ ಈ ರೀತಿ ಒಂದು ಬೈಫರ್ಕೇಷನ್ ಇತ್ತು. ಆ ಒಂದು ಬೈಫರ್ಕೇಷನ್ನ ಅಬ್ಸರ್ವ್ ಮಾಡಿ ಸುಪ್ರೀಂ ಕೋರ್ಟು ಇವತ್ತಿನ ದಿನ ಅದನ್ನು ಸ್ಟ್ರಕ್ ಡೌನ್ ಮಾಡಿದ್ದಾರೆ. ಮತ್ತು ಸ್ಟ್ರಕ್ ಡೌನ್ ಮಾಡಿ ಯೂನಿಯನ್ ಆಫ್ ಇಂಡಿಯಾಗೂ ಮತ್ತು ಇಂಡಿಯನ್ ಆರ್ಮಿಗೂ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ. ಈ ಒಂದೇನು ನಿಮ್ಮದು ಪ್ರೊಸೆಸ್ ಇದೆ ಇದು ಸರಿಯಲ್ಲ, ಈಕ್ವಾಲಿಟಿಗೆ ಅಗೇನ್ಸ್ಟ್ ಆಗಿದೆ. ನಾವು ಈಕ್ವಾಲಿಟಿ ಅಂತ ಹೇಳ್ತೀವಿ, ಬಟ್ ಅದನ್ನು ನಾವೇ ಮಾಡಿಲ್ಲ ಅಂತಂದರೆ ಸರಿ ಹೋಗೋದಿಲ್ಲ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಅವ್ರಿಗೆ ಏನು ಹೇಳ್ತಾ ಇದ್ದಾರೆ ಅಂತಂತಂದರೆ ಮೆರಿಟ್ ಬೇಸ್ ಮೇಲೆ ಸೆಲೆಕ್ಟ್ ಮಾಡಬೇಕು. ಒಂದು ವೇಳೆ ಅಪ್ಲಿಕೆಂಟ್ಸ್ ಏನಿದ್ದಾರೆ ಎಲ್ಲರೂ ಲೇಡೀಸ್ ಇದ್ರೆ, ಎಲ್ಲರೂ ವುಮೆನ್ಸೇ ಇದ್ದರೆ ಅವರೆಲ್ಲರೂ ಕೂಡ JAG ಆಗಿ ಸೆಲೆಕ್ಟ್ ಆಗಲಿಕ್ಕೆ ಯೋಗ್ಯರಾಗಿದ್ದರೆ ಎಲ್ಲ ವುಮೆನ್ ಕ್ಯಾಂಡಿಡೇಟ್ಸೇ ಸೆಲೆಕ್ಟ್ ಆಗಬೇಕು. ಅವರು ಜೆಂಡರ್ ಬೇಸ್ ಮೇಲೆ ಅವರನ್ನು ಇಷ್ಟೇ ಸೆಲೆಕ್ಟ್ ಮಾಡಿ ಮಿಕ್ಕಿದವರೆಲ್ಲ ಜೇನ್ಸೇ ಸೆಲೆಕ್ಟ್ ಆಗಬೇಕು ಅಂತ ಆ ರೀತಿ ಏನೋ ಒಂದು ನಮ್ಮ ಮೈಂಡ್ ಸೆಟ್ ಮೊದಲಿಂದ ಬಂದಿದೆ. ಅದು ಚೇಂಜ್ ಆಗಬೇಕು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಅವರು ಆರ್ಡರ್ ಪಾಸ್ ಮಾಡಿದ್ದಾರೆ. ಇದನ್ನು ಯೂನಿಯನ್ ಆಫ್ ಇಂಡಿಯಾ ಹಾಗೂ ಇಂಡಿಯನ್ ಆರ್ಮಿ ಇಬ್ಬರಿಗೂ ಕೂಡ ಇವಾಗ ಆರ್ಡರನ್ನು ಪಾಸ್ ಮಾಡಿದ್ದಾರೆ. ಸೊ ಇದು ಒಂದು ಫಾಲೋ ಅಪ್ ಅಲ್ಲಿ ಇದೆ. ಇದು ಈಕ್ವಾಲಿಟಿಗೆ ಒಂದು ಬೆಸ್ಟ್ ಒಂದು ಎಕ್ಸಾಂಪಲ್ ಅಂತ ಹೇಳಬಹುದು. ಈ ಇಂಡಿಯನ್ ಆರ್ಮಿಯಲ್ಲಿ ಕೂಡ ಇದು JAG ರಿಕ್ರೂಟ್ಮೆಂಟ್ ಪ್ರೊಸೆಸ್ ಅಲ್ಲಿ ಇದು ಫಾಲೋ ಆಗ್ತಾ ಇತ್ತು. ಜಡ್ಜ್ ಅಡ್ವೊಕೇಟ್ ಜನರಲ್ ಒಂದು ಪೋಸ್ಟ್ ಏನಿದೆ ಅದರಲ್ಲಿ ಸೆಲೆಕ್ಷನ್ಗೆ ಇದು ಫಾಲೋ ಆಗ್ತಾ ಇತ್ತು. ಬಟ್ ಇಲ್ಲಿವರೆಗೂ ಆಗಿದ್ದು ಸರಿ ಹೋಯಿತು. ಬಟ್ ಇಲ್ಲಿ ಮೇಲೆ ಅದು ಆ ರೀತಿ ಆಗೋ ಹಾಗಿಲ್ಲ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಅದನ್ನು ಸ್ಟ್ರಕ್ ಡೌನ್ ಮಾಡಿ ಎಲ್ಲ ವುಮೆನ್ ಕೆಪೇಬಲ್ ಕ್ಯಾಂಡಿಡೇಟ್ಸ್ಗೆ ಅದು ಅಪಾರ್ಚುನಿಟಿ ಸಿಗಲೇಬೇಕು ಅಂತ ಹೇಳಿ ಒಂದು ಆರ್ಡರ್ನ ಪಾಸ್ ಮಾಡಿದ್ದಾರೆ. ಈ ವಿಷಯ ಬಗ್ಗೆ ತಮ್ಮ ಅನಿಸಿಕೆ ಏನು ನನಗೆ ಕಮೆಂಟ್ ಮೂಲಕ ತಿಳಿಸಿ. ಅಲ್ಲಿ ಮತ್ತೇನಾದರೂ ಅಪ್ಡೇಟ್ ಇದ್ದರೆ ಮತ್ತೆ ನಿಮಗೆ ತಿಳಿಸ್ತಾ ಇರ್ತೀನಿ. ಅಲ್ಲಿವರೆಗೂ ಹ್ಯಾವ್ ಅ ನೈಸ್ ಡೇ. ಬಾಯ್ ಬಾಯ್.